Hello guys, Namaskara, welcome back to my YouTube channel Anu Creations. ಸೊ ಎಸ್ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಸೊ ಎಸ್ ಇವತ್ತಿನ ವ್ಲಾಗ್ ಬಂದು ವಾಟ್ ಐ ಈಟ್ ಇನ್ ಅ ಡೇ ಇನ್ ಮೈ 9th ಮಂತ್ ಆಫ್ ಪ್ರೆಗ್ನೆನ್ಸಿ ಅಂತ. ಸೊ ನಾರ್ಮಲಾಗಿ ಎಲ್ಲರೂ ಏನು ತಿಂತೀರ, ಯಾವ ಥರ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಫುಡ್ ಜರ್ನಿ ಯಾವ ಥರ ಇತ್ತು, ಅಂದರೆ ಫುಡ್ ಯಾವ ಥರ ಇಂಟೇಕ್ ಮಾಡ್ತಾಯಿದ್ವಿ, ಎಷ್ಟು ಪ್ರೋಟೀನ್, ಕ್ಯಾಲ್ಶಿಯಮ್, ವಿಟಮಿನ್ ಅದೆಲ್ಲ ಯಾವ ಥರ ಇಂಟೇಕ್. ನಾನು ಅದಕ್ಕೆಲ್ಲ ಸಪ್ರೇಟಾಗಿ ಯಾವುದು ಏನೂ ಡಿಫ್ರೆಂಟಾಗಿ ಏನು ತಿನ್ನೋದು ಅದೆಲ್ಲ ಏನೂ ಮಾಡ್ತಿಲ್ಲ. ಸೊ ನಾರ್ಮಲಾಗಿ ಒಂದು ಹಣ್ಣು, ಮನೆಯಲ್ಲೇ ಮಾಡಿದಂಥ ಒಂದು ಒಳ್ಳೆ ಅನ್ನ ಸಾಂಬಾರು, ಸೊಪ್ಪಿನ ಪಲ್ಯ ಆಗಿರ್ಬೋದು, ತರಕಾರಿ ಪಲ್ಯ ಆಗಿರ್ಬೋದು. ಸೊ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿದಾಗ ತಿಂತೀನಿ. ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ಸೊ ಏನಾದರೂ ಕ್ರೇವಿಂಗ್ಸ್ ಆದಾಗ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಅದನ್ನು ಮಾಡಿಸ್ಕೊಂಡು ತಿಂತೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ನನಗೆ ಈಗಲೇ ಅಂತಲ್ಲ, ಫಸ್ಟಿಂದನೂ ಅಷ್ಟೇ, ಬಿಫೋರ್ ಪ್ರೆಗ್ನೆನ್ಸಿನೂ ಅಷ್ಟೇ ನಾನು ಸ್ವೀಟ್ ಪ್ರಿಯೆ ಜಾಸ್ತಿ. ಅಂದರೆ ಸಿಕ್ಕಾಪಟ್ಟೆ ಈ ಒಂದು ನಾನ್ ವೆಜ್ಗಿಂತ ನನಗೆ ಈ ಕಡೆ ಒಬ್ಬಟ್ಟು, ಪಾಯಸ, ಕೇಸರಿಬಾತು ಇದಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಹಾಗಾಗಿ ನನಗೆ ಆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ. ಡ್ಯೂರಿಂಗ್ ಮೈ ಎಂಟೈರ್ ಪ್ರೆಗ್ನೆನ್ಸಿ 9 ಮಂತ್ಸಲ್ಲೂ ಅಷ್ಟೇ ಒಬ್ಬಟ್ಟಾಗಿರ್ಬೋದು, ಸ್ವೀಟ್ ಪೊಂಗಲ್ ಅಂತೆ, ಹಾಗೆ ಕೇಸರಿಬಾತು, ಅದು ಇದು ಹಾಲು ಒಬ್ಬಟ್ಟು ಇದೆಲ್ಲ ನಮ್ಮ ಅತ್ತೆ ಅಂತೂ ಒಬ್ಬಟ್ಟು ಒಂದು 4 to 5 ಐಟಮ್ಸ್ ಮಾಡಿಕೊಟ್ಟಿದ್ದಾರೆ. ಅಷ್ಟೊಂದು ಇನ್ನೂ ಜಾಸ್ತಿನೇ ಮಾಡಿಕೊಟ್ಟಿದ್ದಾರೆ. ಏನು ಯಾವಾಗಲಾದರೂ ಈಗ ನಾನ್ ವೆಜ್ ಬೇರೆ ಶ್ರಾವಣದಲ್ಲೆಲ್ಲ ತಿಂತಾ ಇರಲಿಲ್ಲ. ಸೊ ಹಾಗಾಗಿ ಒಂದು 1/2 kg ಬೇಳೆನ ಹಾಕು ಬೇಯಿಸಿ ಒಬ್ಬಟ್ಟು ಮಾಡು, ಬೇಳೆ ಹಾಕಿ ಒಬ್ಬಟ್ಟು ಮಾಡು. ಸೊ ಆ ಥರ ಮಾಡಿಕೊಟ್ಟಿದ್ದಾರೆ ಪಾಪ, ಒಬ್ಬಟ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತಿನ ಫುಡ್ ಅಂದರೆ ಇವತ್ತಿನ ವಾಟ್ ಐ ಈಟ್ ಇನ್ ಅ ಡೇ, ಇವತ್ತು ಏನೇನು ತಿಂತೀನಿ, ಯಾವ ಥರ ಇರುತ್ತೆ ಡೇ ಅಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಓಲ್ಡ್ ಕ್ಲಿಪ್ಪಿಂಗ್ಸು ಇದೆ ನನ್ನದು. ಅಂದರೆ ಓಲ್ಡ್ ಕ್ಲಿಪ್ಪಿಂಗ್ಸ್ ಅಂದರೆ ಲಾಸ್ಟ್ ಫ್ಯೂ ಡೇಸಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಮೇನ್ ಥಿಂಗ್ಸ್ ಯಾವಾಗ ನಾನು ಲಾಸ್ಟ್ ಟೈಮ್ ಸಿಸ್ಟಮ್ ರಿಟರ್ನ್ ಮಾಡೋಕ್ಕೆ ಹೋದಾಗ, ಅಂದರೆ ನಂದು ಮಟರ್ನಿಟಿ ಲೀವ್ ಅಪ್ಲೈ ಮಾಡಿದ್ನಲ್ವಾ. ಸೊ ಅದು ಲೀವ್ ಅಪ್ಲೈ ಮಾಡಿದಾಗ ಸಿಸ್ಟಮ್ ರಿಟರ್ನ್ ಮಾಡಬೇಕು. ಸೊ ಅದು ಸಿಸ್ಟಮ್ನ ಎತ್ತಿ ಪ್ಯಾಕ್ ಮಾಡಿರೋದು. ಹಾಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ನಮ್ಮ ಮಮ್ಮಿ ಮನೆಗೆ ದೊಡ್ಡ ಕೃಷ್ಣನ ವಿಗ್ರಹನ ತರಿಸ್ಕೊಂಡ್ರು. ಸೊ ಅದು ನಾನೇ ತೊಗೊಬಂದಿದ್ದು, ಹೋಗಿ ತೊಗೊಬಂದಮೇಲೆ ಅದನ್ನ ಆರತಿ ಮಾಡಿ ತೊಗೊಂಡ್ರು. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸು ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ಇದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ವಾಟ್ ಐ ಈಟ್ ಇನ್ ಅ ಡೇ ಅಂತ. ಸೊ ಯಾವ ಥರ ಇರುತ್ತೆ ನನ್ನ ಡೇ, ಮಾರ್ನಿಂಗ್ ಎದ್ದಾಗ ಏನು ತಿಂತೀನಿ, ಏನು ಕುಡಿತೀನಿ ಅದೆಲ್ಲನೂ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾನು ಹಾಗೇ ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ಬೇಕು ಅಂತ ಈ ವ್ಲಾಗಲ್ಲಿ ಹಾಗೆ ತೋರಿಸ್ಕೊಳ್ಳೋಣ ಅಂತ. ಇದು ನನ್ನ ಪರ್ಸ್ನಲ್ ರೆಕಮೆಂಡೇಷನ್ನು. ಸೊ ನೀವು ಇನ್ ಕೇಸ್ ಏನಾದರೂ ಯಾರಾದರೂ ಬಿಸಿನೀರು ಇಂಟೇಕ್ ಮಾಡಬೇಕು ಡೈಲಿ ಅಂತನ್ನೋರಿಗೆ ಇರುತ್ತಲ್ವ, ಪೋಸ್ಟ್ ಪ್ರೆಗ್ನೆನ್ಸಿ ಎಲ್ಲೋ ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ. ಆವಾಗ ನಮಗೆ ಆಲ್ಮೋಸ್ಟ್ ತಣ್ಣೀರು ಜಾಸ್ತಿ ಇಂಟೇಕ್ ಕೊಡಲ್ಲ, ಅಂದರೆ ತಣ್ಣೀರು ಜಾಸ್ತಿ ಕುಡಿಬಾರ್ದು, ಬಿಸಿನೀರು ಜಾಸ್ತಿ ಕುಡಿಬೇಕು ಅಂತಲ್ಲ. ಸೊ ಆವಾಗ ನಾನು ಈ ಪ್ರಾಡಕ್ಟ್ನ ತೋರಿಸ್ಕೊಳ್ಳೋಣ ಅಂತ ನಾನು ಒನ್ ವೀಕ್ ಇಲ್ಲ, ಒಂದು 4 to 5 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇದು ಒಂದು ಸಿಪ್ಪರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಬೆಳಕು ಬೀಳ್ತಾಯಿದೆ. ಸೊ ನಾರ್ಮಲ್ ಈ ಥರ ಸಿಪ್ಪರ್, ಇದೊಂದು ಹ್ಯಾಂಡಲ್ ಇದೆ, ಇದೊಂದು ಸಿಪ್ಪರ್ ಥರ ಇದೆ. ಸೊ ಇದು ಬಂದು ಹಾಟ್ ವಾಟರು ಒಂದು 12 hours ಇರುತ್ತೆ. ಸೊ ಕೋಲ್ಡ್ ವಾಟರ್ ಬಂದು 34 hours ಹಂಗೆ ಕೋಲ್ಡ್ ಇರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನೇನಾದರೂ ಬಿಸಿನೀರು ಕುಡಿಬೇಕು ಅಂತ ಇದ್ರೊಳಗಡೆ ಹಾಕಿ ಇಟ್ಬಿಟ್ರೆ ಆಲ್ಮೋಸ್ಟ್ ಮಾರ್ನಿಂಗ್ ಕಾಯಿಸಿದ್ರೆ ನಮ್ಮ ಸಂಜೆ ತನಕ ಫುಲ್ಲು ಬಿಸಿ ಹಂಗೆ ಇರುತ್ತೆ. ಸೊ ನಾನು ಆವಾಗವಾಗ ಹಿಂಗೆ ಸಿಪ್ ಮಾಡ್ತಾಯಿರ್ತೀನಿ. ನಿಮಗೆ ಕೋಲ್ಡ್ ವಾಟರ್ ಬೇಕಂದರೆ ಕೋಲ್ಡ್ ವಾಟ್ರನ್ನೂ ಹಾಕ್ಕೋಬೋದು, ಅಥವಾ ಬೇಡ ನಮಗೆ ಹಾಟ್ ವಾಟರ್ ಬೇಕು ಅಂತಂದರೆ ಹಾಟ್ ವಾಟರ್ನು ಸಹ ನೀವು ಫಿಲ್ ಮಾಡಿ ಇಟ್ಕೊಳ್ಬೋದು. ಚೆನ್ನಾಗಿದೆ. ಈ ಒಂದು ಟಮ್ಲರು ನೋಡ್ಬೋದು, ಈ ಥರ ಬಂದಿದೆ. ಸೊ ಇದು ಬಂದು 1200 ಲೀಟರ್ಸ್ದು, ಅಂದರೆ 1 ಲೀಟರ್ 200 ml ಅಷ್ಟು ಇಡಿಸುತ್ತೆ. ಇದು 1 ಲೀಟ್ರ್ ಅಷ್ಟು ಇಡಿಸುತ್ತೆ. ಸೊ ನಾನು ಆಲ್ಮೋಸ್ಟ್ ಕೋಲ್ಡ್ ವಾಟ್ರೆಲ್ಲ ಇದಕ್ಕೆ ಹಾಕೋಕ್ಕೆ ಹೋಗಲಿಲ್ಲ, ಬಿಸಿ ನೀರನ್ನೇ ಹಾಕಿ ಸಿಪ್ ಮಾಡ್ತಾಯಿರ್ತೀನಿ. ಸ್ವಲ್ಪ ನಮಗೆ ಬಿಸಿನೀರು ಇಂಟೇಕ್ ಮಾಡ್ತಾಯಿದ್ರೆ ಇನ್ ಕೇಸ್ ಏನಾದರೂ ಪೇಯ್ನ್ಸ್, ಅಂದರೆ ಈ ಬೆನ್ನೋವು, ಹೊಟ್ಟೆ ನೋವು ಆ ಥರ ಏನಾದರೂ ಇದ್ದರೂ ಅಷ್ಟೇ ಸ್ವಲ್ಪ ಬಿಸಿನೀರು ಇಂಟೇಕ್ ಮಾಡ್ತಾಯಿದ್ರೆ ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಸೊ ಗರ್ಲ್ಸ್ಗೂ ಅಷ್ಟೇ, ನಾರ್ಮಲ್ ಟೈಮಲ್ಲಿದ್ದಾಗ ಒಬ್ಬೊಬ್ರಿಗೆ ಪೀರಿಯಡ್ಸ್ ಆದಾಗೆಲ್ಲ ತುಂಬಾ ಬೆನ್ನೋವು, ಹೊಟ್ಟೆ ನೋವೆಲ್ಲ ಬರುತ್ತಲ್ಲ. ಸೊ ಸ್ವಲ್ಪ ಬಿಸಿನೀರು ಇಂಟೇಕ್ ಮಾಡ್ತಾಯಿದ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನನಗೆ ಇದು ಎಕ್ಸ್ಪೀರಿಯೆನ್ಸ್ ಇರೋದು, ನಂಗೆ ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಇರೋದು. ಸ್ವಲ್ಪ ಆ ಥರ ಏನಾದರೂ ಇಲ್ಲ, ಗ್ಯಾಸ್ಟ್ರಿಕ್ಗೆ ಸ್ವಲ್ಪ ಇಲ್ಲಿ ಅಸಿಡಿಟಿ ಥರ ಆದಾಗ ಅವಾಗೆಲ್ಲ ಸ್ವಲ್ಪ ನಾವು ಬಿಸಿನೀರನ್ನ ಸಿಪ್ ಮಾಡ್ತಾಯಿದ್ರೆ ಅದು ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಸೊ ಎಸ್, ಈ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನೀವು ಕಮೆಂಟ್ ಸೆಕ್ಷನ್ಗೆ ಶೇರ್ ಮಾಡ್ಕೊಳ್ಳಿ. ನನ್ನ ಪ್ರಾಡಕ್ಟ್ನ
ಲಿಂಕ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಅರೌಂಡ್ 850 ಅಂತ ಅನಿಸುತ್ತೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟಮ್ಲರು. ಬಿಸಿನೀರು ಆಗಿರ್ಬೋದು, ನಾನು ಕೋಲ್ಡ್ ವಾಟರ್ ಟ್ರೈ ಮಾಡಲಿಲ್ಲ. ಬಿಸಿನೀರೇ ಇರುತ್ತೆ ಅಂದರೆ ಕೋಲ್ಡ್ ವಾಟರ್ ಪಕ್ಕ ಇದೇ ಇರುತ್ತೆ. ಸೊ ಬಿಸಿನೀರು ಬಂದು ನನಗೆ ಆಲ್ಮೋಸ್ಟ್ 12 hours ಅವ್ರು ಏನು ಹೇಳಿದ್ರು ಅದು ಪಕ್ಕ ಇರುತ್ತೆ. ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗೂ ಇರುತ್ತೆ. ಅಂದರೆ ಸ್ವಲ್ಪ ವಾರ್ಮ್ ಅದೇನಿರುತ್ತಲ್ಲ, ಬಿಸಿ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಅಷ್ಟು ಬಿಟ್ಟರೆ ಚೆನ್ನಾಗಿದೆ, ಪರವಾಗಿಲ್ಲ. ಟಮ್ಲರ್ ಸೂಪರಾಗಿದೆ. ಸೊ ನೀವು ಪೋಸ್ಟ್ ಪ್ರೆಗ್ನೆನ್ಸಿ ಎಲ್ಲ ಯೂಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ, ವಾಟ್ ಐ ಈಟ್ ಇನ್ ಅ ಡೇ ಸೀರೀಸ್ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಸೊ ನಾನು ಅರ್ಲಿ ಮಾರ್ನಿಂಗಿಂದ ಏನೇನು ತಿಂದೆ, ಯಾವ ಥರ ಏನೇನಿತ್ತು ಅಂತೆಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತಿನ ಡೇ ಕಂಟಿನ್ಯೂ ಮಾಡೋಣ ಬನ್ನಿ. ಅರ್ಲಿ ಮಾರ್ನಿಂಗ್ ಮಮ್ಮಿ ಒಂದು ದೋಸೆ ಮಾಡಿಕೊಡ್ತಾಯಿದ್ರು. ಸೊ ಈ ಅಮ್ಮ ಮನೇಲಿರೋದ್ರಿಂದ ಅಲ್ಲೇ ನಾನು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದೋಸೆಗೆ ಈರುಳ್ಳಿ ದೋಸೆ, ನಾರ್ಮಲಾಗಿ ಈರುಳ್ಳಿ ದೋಸೆ ಮಾಡಿಕೊಡ್ತಾಯಿದ್ರು. ಸೊ ನಾನು ಆದಷ್ಟು ಮಾರ್ನಿಂಗ್ ಸ್ವಲ್ಪ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆಮೇಲೆ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಮಾಡ್ತೀನಿ. ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಲೈಟ್ ಫುಡ್ಡನ್ನ ಕನ್ಸ್ಯೂಮ್ ಮಾಡ್ತೀನಿ. ಸೊ ಡಾಕ್ಟ್ರ್ ಹೇಳಿರೋ ಪ್ರಕಾರ ಲೈಟ್ ಮಲಗಬೇಕಾದ್ರೆ ನಮಗೆ ಅದು ಡೈಜೆಷನ್ ಪ್ರಾಪರಾಗಿ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಫುಡ್ನ ಡೈಜೆಷನ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಲೈಟ್ ಫುಡ್ನ ತಿಂತೀವಿ. ಮುದ್ದೆ ಏನಾದರೂ ಇದ್ದರೆ ಅದು ಮಧ್ಯಾಹ್ನ ಟೈಮ್ ತಿಂತೀನಿ. ನೈಟು ಸ್ವಲ್ಪ ಚಿಕ್ಕದಾಗಿ ಏನಾದರೂ ತಿಂದ್ಬಿಟ್ಟು ಮಲ್ಕೊತೀನಿ. ಸೊ ಹಾಗೆ ಅದೇ ರೀತಿಯಾಗಿ ಹೇಳಿದಾಗೆ ನಾನು ಕಂಪ್ಯೂಟರ್ನ ಪ್ಯಾಕ್ ಮಾಡ್ತಾಯಿದ್ದೆ. ಸೊ 9 months 8 month ಕಂಪ್ಲೀಟಾಗಿ 9 months ತನಕ ವರ್ಕ್ ಮಾಡಿದೆ. ಅದಾದಮೇಲೆ ನಾನು ಲೀವ್ ಅಪ್ಲೈ ಮಾಡಿ ಮತ್ತೆ ನಾನು ಸ್ಟಾಪ್ ಮಾಡಿದ್ದು ವರ್ಕ್ನ. ಬಿಕಾಸ್ ಅದಾದಮೇಲೆ ಆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಮತ್ತೆಲ್ಲ ಯಾಕೆ ರಿಸ್ಕ್ ತೊಗೊಳೋದು, ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಮೆಟರ್ನಿಟಿ ಲೀವ್ನ ಸ್ವಲ್ಪ ಬೇಗನೆ ಅಪ್ಲೈ ಮಾಡಿಕೊಂಡು ಈಗ ಆರಾಮಾಗಿದ್ದೀನಿ. ಜಸ್ಟ್ ನಾನು ವರ್ಕ್ ಎಲ್ಲ ಏನು ಮಾಡ್ತಾಯಿಲ್ಲ. ಸೊ ನಾವು ಅದು ಮೆಟರ್ನಿಟಿ ಲೀವ್ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಐ ಡಿ ಎಲ್ಲ ಅದು ಬ್ಲಾಕ್ ಆಗುತ್ತೆ. ಬಿಕಾಸ್ ಏನೋ ಇಶ್ಯೂಸ್ ಆಗಬಾರ್ದು ಅಂತ ಹೇಳಿ ಕಂಪ್ಯೂಟರ್ನೆಲ್ಲ ರಿಟರ್ನ್ ಮಾಡಬೇಕಾಗುತ್ತೆ ನಾವು. ಅದಾದಮೇಲೆ ಮತ್ತೆ ನಾವು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮಗೆ ರಿಟರ್ನ್ ಕಂಪ್ಯೂಟರ್ನ ಕೊಡ್ತಾರೆ. ಸೊ ಅದು ಬೆಸ್ಟ್ ಅಂತ ಅನಿಸು ನನಗೂ. ಬಿಕಾಸ್ ಮನೇಲೇ ಇಟ್ಕೊಂಡಿದ್ರೆ ಏನಾದರೂ ಒಂದು ಹಾಳಾಗೋದು, ಆಮೇಲೆ ನಮ್ಮೇಲೆ ಬರುತ್ತೆ, ಯಾಕೆ ಸುಮ್ಮನೆ ಬೇಕು ಅಂತೇಳಿ ಮನು ಅದನ್ನೆಲ್ಲ ಬಿಚ್ಚಿ ಇದು ಮಾಡ್ತಾಯಿದ್ರು. ಅದನ್ನೇ ಹೇಳ್ತಿದ್ದೆ ಮನುಗೆ, ನೆಮ್ಮದಿಯಾಗಿ ಮನು ಇವಾಗ ಯಾವ ಟೆನ್ಷನ್ ಇಲ್ಲದ್ರೆ ನೆಮ್ಮದಿಯಾಗಿರ್ಬೋದು. ಇಲ್ಲ ಅಂದರೆ ಆ ಪ್ರೊಡಕ್ಷನ್ ಅದಾಗಿಲ್ಲ ಇದಾಗಿಲ್ಲ ಅಂತ ಎಷ್ಟು ಹಿಂಸೆ ಇರ್ತಾಯಿತ್ತು ಅಂದರೆ, ನಿಜವಾಗ್ಲೂ ಈ ಥರ ವರ್ಕ್ಸ್ IT ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್, ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಅದನ್ನು ಎಲ್ಲ ಹ್ಯಾಂಡಲ್ ಮಾಡೋದು ಈಗ ಹೆಂಗೆ ಅನಿಸಿದ್ರೆ ಒಂದು 6 months ಫುಲ್ ಫ್ರೀ ಆಗಿದ್ದೆ. ಆಮೇಲೆ ವರ್ಕ್ ಮಾಡೋದಿದೆಯಲ್ಲ, ಆಮೇಲೆ ಇರೋದು ಹಬ್ಬ ನನಗೆ ಅಂತ ಹೇಳ್ತಾಯಿದ್ದೆ. ಸೊ ಇದನ್ನೆಲ್ಲ ರಿಮೂವ್ ಮಾಡಿ ಪ್ಯಾಕ್ ಮಾಡಿ ನೋಡಿ. ಇದೇ ಥರನೇ ಅವರು ನನಗೆ ಆಫೀಸಲ್ಲಿ ಕೊಡಬೇಕಾದ್ರೂ ನಮಗೆ ಇದೇ ಥರನೇ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ನಾವು ನೀಟಾಗಿ ಮತ್ತೆ ರಿಟರ್ನ್ ಮಾಡಬೇಕಾದ್ರೂ ಅದೇ ಥರನೇ ಮಾಡಬೇಕು. ನಾನೇ ಹೋಗಿದ್ದೆ ಆಫೀಸ್ಗೆ ಯಾವಾಗಲೂ. ಮತ್ತೆ ಏನು ವೀಡಿಯೋ ಇಟ್ಕೊಳೋದಂತ ನಾನು ವೀಡಿಯೋ ಇಟ್ಕೊಂಡಿಲ್ಲ. ಬಿಕಾಸ್ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಒಂದು ಸತಿ. ಸೊ ಹಾಗಾಗಿ ಏನು ವೀಡಿಯೋ ಇಟ್ಕೊಳೋದಂತೇನು ಇಟ್ಕೊಂಡಿಲ್ಲ. ಹೋಗಿ ರಿಟರ್ನ್ ಮಾಡಿ ಬಂದೆ. ಸೊ ಅದಾದಮೇಲೆ ನಾನು ಹಾಗೆ ಹೇಳಿದಾಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಕೃಷ್ಣ ತರಿಸಿದ್ರು ನಮ್ಮ ಮಮ್ಮಿ. ಸೊ ಫಿಶ್ ಟ್ಯಾಂಕ್ ನಮ್ಮ ಮನೆಯಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿದ್ರು ಹಳೇದು. ಸೊ ಅದನ್ನು ಫಿಶ್ದು ತುಂಬಾ ದೊಡ್ಡ ಫಿಶ್ ಟ್ಯಾಂಕ್ ಅದು. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ಅಂತ ಹೇಳಿ, ಡೈಲಿ ಅಂದರೆ ಕ್ಲೀನ್ ಮಾಡೋ ಟೈಮಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಹರ್ಷಿತಾ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಅದು ಇದು ಅಂತ ಕಷ್ಟ ಆಗ್ತಾಯಿತ್ತು ಅಂತೇಳಿ ತೆಗೆದುಬಿಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಇವಾಗ ಫಿಶ್ ಟ್ಯಾಂಕ್ ತೆಗೆದುಬಿಟ್ರೆ ಆ ಸ್ಪೇಸ್ ಫುಲ್ಲು ಖಾಲಿಯಾಗಿರುತ್ತೆ. ನಾವು UPS ಇಟ್ಟಿದ್ದೀವಿ ಹಿಂದೆಗಡೆ. ಸೊ ನಾನು ತೋರಿಸ್ತೀನಿ, ಅದು ಫುಲ್ಲು ರೆಡಿ ಮಾಡಬೇಕು, ಸೆಟಪ್ ಮಾಡಬೇಕಿನ್ನು. ಸೊ ಕೃಷ್ಣ ಏನು ಆ ಪ್ಲೇಸಲ್ಲಿ ಇಟ್ಟಿದ್ದೀವಲ್ವ, ಅದು ಸೆಟಪ್ ಮಾಡಬೇಕು. ಅದು ಸೆಟಪ್ ಮಾಡಿದಾಗ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೆಂಗೂ ಇಲ್ಲೇ ಇರ್ತೀನಲ್ಲ, ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ಯಾವ ಥರ ರೆಡಿ ಮಾಡಿದ್ದೀವಿ ಅಂತಲೇ ಹೇಳಿ. ಸೊ ಅದು ಮ್ಯಾಟೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಅದೆಲ್ಲ ರೆಡಿ ಮಾಡಬೇಕು. ಅದೆಲ್ಲ ನೀಟಾಗಿ ಸೆಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತೆಲ್ಲ ಹೇಳಿ. ಸೊ ಅದನ್ನು ಆರತಿ ಮಾಡಿ ಮಮ್ಮಿ ಕೃಷ್ಣ ಜನ್ಮಾಷ್ಟಮಿ ದಿವಸನೇ ತಂದಿದ್ದೆ ಆ್ಯಕ್ಚುಲಿ ನಾವು ಇದನ್ನು. ಸೊ ಲಾಂಗ್ ಆಗಿಬಿಡುತ್ತೆ, ಹಂಗೆ ಎಡಿಟ್ ಮಾಡಿ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ಬೋಣ ಅಂತೇಳಿ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ನೀಟಾಗಿ ಸೆಟ್ ಆದಮೇಲೆ ನಾನು ಇನ್ನೊಂದ್ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಆಫ್ಟರ್ನೂನು ಲಂಚ್ಗೆ ಚಪಾತಿ ಸ್ವಲ್ಪ ರೈಸ್ ಏನಾದ್ರು ಮಾಡ್ಕೊಂಡಿದ್ದೆ. ನಾನು ವೀಡಿಯೋ ಮಾಡೋದೇ ಮರ್ಕೊಂಬಿಟ್ಟಿದ್ದೀನಿ. ಎಷ್ಟೊಂದು ಏನಾದರೂ ಮಧ್ಯದಲ್ಲಿ ಅದು ಇದು ತಿಂತಾ ಇರೋದನ್ನೆಲ್ಲ ವೀಡಿಯೋ ಮಾಡೋದು ಮರ್ತೋದೆ. ಸೊ ಹಾಗೆ ಅದೇ ರೀತಿಯೇ ಅರ್ಲಿ ಮಾರ್ನಿಂಗ್ ನಾನು ಒಂದು ಲೋಟ ಬಿಸಿನೀರು ಕುಡಿತೀನಿ. ಸ್ಟಾರ್ಟಿಂಗ್ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಬಿಸಿನೀರು ಕುಡಿತೀನಿ. ಹಾಗೆ ಒಂದು ಲೋಟ ಹಾಲು ಕುಡಿತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಏನಾದರೂ ಒಂದು ಫ್ರೂಟು ಅಥವಾ ಏನಾದರೂ ಒಂದು ತಿಂತೀನಿ. ಮನೇಲಿ ಏನೇನಿದ್ದೋ ನಾರ್ಮಲಾಗಿ ಮನೇಲಿ ಏನೇನಿದೆಯೋ ಆ ಫ್ರೂಟ್ನ ತಿಂತೀನಿ. ಸೊ ನಾನು ಆಲ್ಮೋಸ್ಟ್ ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಂಡಿದ್ದೆ, ಅದು ನಾನು ತೋರಿಸೋದೇ ಮರ್ತುಬಿಟ್ಟಿದ್ದೆ. ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಂಡು ಅದನ್ನು ಡೈಲಿ ಒಂದೊಂದು ಕನ್ಸ್ಯೂಮ್ ಮಾಡ್ತಾಯಿದ್ದೆ. ಸೊ ಇವತ್ತು ನಾನು ಮನೇಲಿದ್ದು ಡೇಟ್ಸ್ ಮತ್ತು ಆಲ್ಮಂಡ್ಸು
ಹಣ್ಣು ಬಾಳೆಹಣ್ಣು ಅದೆಲ್ಲ ಇತ್ತು, ಅದನ್ನು ಕನ್ಸ್ಯೂಮ್ ಮಾಡ್ತಾಯಿದ್ದೆ. ಯಾವುದು ಒಂದು ಹೆಲ್ತಿ ಯಾವುದೋ ಒಂದು ಫ್ರೂಟ್ ಇರುತ್ತೋ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಸ್ವಲ್ಪ ನೀರು ಇಂಟೇಕ್ ಚೆನ್ನಾಗಿ ಮಾಡ್ಕೊಳ್ಳೋ ಥರ ಟ್ರೈ ಮಾಡಿ. ಸೊ ಒಂದು ಹೆಲ್ತಿ ಡಯಟ್ ಆಗುತ್ತೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಅಂತ ಹೇಳಿ. ಸೊ ನನಗೆ ಅಮ್ಮನೂ ಅಷ್ಟೇ ಅತ್ತೆನೂ ಅಷ್ಟೇ ಏನಾದರೂ ಒಂದು ಸ್ವೀಟ್ ಮಾಡಿಕೊಡ್ತಾ ಇರ್ತಾರೆ. ಹಾಲೊಬ್ಬಟ್ಟು ಅಂತೆ, ಅದು ಇವಾಗಲೂ ಕೇಳ್ತಾಯಿದ್ರು ಹಾಲೊಬ್ಬಟ್ಟು ಮಾಡಿಕೊಡ್ಲಾ ಅಂತೇಳಿ. ಸೊ ಇದು ಕಡುಬು ಮಾಡಿಕೊಡ್ತಾಯಿದ್ರು. ಬಿಕಾಸ್ ಗಣೇಶ ಹಬ್ಬದ ಟೈಮಲ್ಲಿ ಹಬ್ಬ ಅಷ್ಟರಲ್ಲಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಂಥೇಳಿ ಇದು ಲಾಂಗ್ ಅಂದರೆ 2 to 3 days ಬ್ಯಾಕ್ ವಿಡಿಯೋ. ಸೊ ನಾನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಹಂಗಾಗಿ ನಿಮಗೆ ಹಂಗೆ ಗ್ಯಾಪ್ ಅಂದರೆ ಹತ್ರ ಗೊತ್ತಾಗ್ತಾಯಿದೆ. ಸೊ ಆವಾಗ ತಿನ್ನೋಕ್ಕಾಗುತ್ತೋ ಇಲ್ಲ ನೀನು ಇವಾಗ ಮಾಡಿಕೊಟ್ಬಿಡ್ತೀನಿ, ಪಾಪ ಆದಮೇಲೆ ಎಲ್ಲ ತಿನ್ನಬಾರ್ದಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಅಂಥದ್ದನ್ನೆಲ್ಲ ಇವಾಗ ಆಲ್ಮೋಸ್ಟ್ ಅಮ್ಮ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಗೆಣಸು ಜೋಳ ಅದೇನೇನೋ ಸ್ವಲ್ಪ ಐಟಮ್ಸ್ ಇರುತ್ತಲ್ಲ ಅದರ ಶೀತದ ಐಟಮ್ಸ್ ಎಲ್ಲ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತೇಳಿ ಇವಾಗ ನೋಡ್ಬೋದು. ಇದು ಬಂದು ಗೆಣಸು ಅಂತ ಹೇಳಿ ತಿಂತಾರೆ, ನಮಗೆಲ್ಲ ತುಂಬಾ ಗೊತ್ತಿರುತ್ತೆ ನಿಮಗೂ ಎಲ್ರಿಗೂ. ಸೊ ಅದೆಲ್ಲ ಆಮೇಲೆ ತಿನ್ನಬಾರ್ದು ಅಂತೇಳಿ ಹೀಗೆ ಮಾಡಿಕೊಟ್ರು. ಸೊ ನಾನು ಫಸ್ಟು ಮುದ್ದೆ ಇಟ್ಕೊಂಡಿದ್ದೆ, ಅದು ನೋಡ್ಸೋಕ್ಕಾಗಲಿಲ್ಲ ನೈಟ್ ರೋಟಿನಲ್ಲಿ. ಸೊ ದೋಸೆಗೆ ಕಡಲೆಗೊಜ್ಜು ಮತ್ತು ಕಡಲೆಗೊಜ್ಜು ಮಾಡ್ಕೊಳ್ಸಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಂದು ಕೊಟ್ಟಿದ್ರು ಮಣ್ಣು, ಸಕ್ಕತ್ತಾಗಿತ್ತು, ಟೇಸ್ಟಿಯಾಗಿ ಸೂಪರಾಗಿತ್ತು. ದೋಸೆಗೂ ಸಕ್ಕತ್ತಾಗಿತ್ತು. ಇದೇ ಥರನೇ ಡಿಫ್ರೆಂಟ್ ರೋಟೀನ್ ಇರುತ್ತೆ, ಮನೇಲಿ ಏನು ಮಾಡ್ತಾರೋ ಅದನ್ನ ತಿನ್ಕೊಂಡು ಆರಾಮಾಗಿರ್ತೀನಿ. ಸೊ ಎಸ್ ಗೈಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಸೊ ಆಲ್ಮೋಸ್ಟ್ ಎವ್ರಿ ಡೇ ಇದೆ ರೋಟೀನ್ ಇರಲ್ಲ, ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಏನಾದರೂ ಮನೇಲಿ ಮಾಡಿದಾಗ ಬೇರೆ ಬೇರೆ ಮಾಡ್ತಾ ಇರ್ತಾರಲ್ವ, ಸೊ ಆದಷ್ಟು ಹೆಲ್ದಿ ಫುಡ್ನ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರನೇ ಇರುತ್ತೆ ಅಂತ ಹೇಳ್ತಾ ಏನಾದರೂ ಒಂದು ಆಲ್ಮೋಸ್ಟ್ ಸಿಮಿಲರಾಗೇ ಇರಲ್ಲ, ಏನಾದರೂ ಒಂದು ಚೇಂಜಸ್ ಮಾಡ್ಕೊಳೋದು ಅದು ಇದು ಅಂತ ಹೇಳ್ತಾ. ಸೊ ಎಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಡೌಟ್ಸ್ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನನ್ನ ಪ್ರೆಗ್ನೆನ್ಸಿ ಸೀರೀಸ್ ವ್ಲಾಗ್ಸ್ ಇನ್ನೂ ಅಮ್ಮಮ್ಮ ಅಂದರೆ ಇನ್ನೊಂದು 2 ವ್ಲಾಗ್ಸ್ ಬರ್ಬೋದು. ಅದೇ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ವಿಡಿಯೋ, ಆ ಒಂದು 2 ವ್ಲಾಗ್ಸ್, ಅದು ಬೇಬಿದು ನಂದು ಒಂದು 2 ವ್ಲಾಗ್ಸ್ ಬರ್ತದೆ. ಸೊ ಅಲ್ಲಿಗೆ ನನ್ನ ಪ್ರೆಗ್ನೆನ್ಸಿ ಸೀರೀ ವಿಡಿಯೋಸ್ ಎಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಏನೇ ವಿಡಿಯೋಸ್ ಮಾಡೋದಿದ್ರು ಪಾಪು ಜೊತೆನೇ ವಿಡಿಯೋಸ್ ಮಾಡ್ತೀನಿ. ಸೊ ಎಸ್, ಇವತ್ತಿಗೆ ನೆಕ್ಸ್ಟ್ 2 ವಿಡಿಯೋಸ್ ಏನಿದೆ ನಾನು ಆಲ್ರೆಡಿ ಅದನ್ನು ಶೂಟ್ ಮಾಡಿಬಿಟ್ಟಿದ್ದೀನಿ, ಹಾಸ್ಪಿಟಲ್ ಬ್ಯಾಗ್ನ. ಬಿಕಾಸ್ 37th ವೀಕ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಗೊತ್ತಾಗೋದಿಲ್ಲಲ್ಲ ಯಾವಾಗ ಪೇಯ್ನ್ಸ್ ಬರುತ್ತೆ, ಯಾವಾಗೇನು ಅಂತೆಲ್ಲ. ಸೊ ನಾನು ಮೊದಲೇ ಸ್ವಲ್ಪ ಆ ಥರ ಜಾಸ್ತಿ. ಸೊ ಹಂಗಾಗಿ ಅದೆಲ್ಲ ವಿಡಿಯೋ ಮಾಡಿದ್ದೀನಿ, ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು 2 days 3 daysಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆಯೇ ನಾವು ವೆರಿ ಕ್ಲೋಸ್ ಆಗ್ತಾಯಿದ್ದೀವಿ ಡ್ಯೂ ಡೇಟ್ಗೆ. ಯಾವಾಗ ಅಂತ ಎಕ್ಸ್ಪೆಕ್ಟ್ ಸಹ ಮಾಡೋಕ್ಕಾಗಲ್ಲ. ಇವಾಗ ಅಂತ ಹೇಳ್ಬೋದು, ಅಥವಾ ನೆಕ್ಸ್ಟ್ ನೈಟ್ ಆದರೂ ಏನಾದರೂ ಆಗ್ಬೋದು. ಸೊ ಹಂಗಾಗಿನೇ ನಾನು ಈ ವಿಡಿಯೋನಲ್ಲಿ ಎಲ್ಲ ಹೇಳ್ಕೊಳ್ಳೋಣ ಅಂತೇಳಿ ವಿಡಿಯೋನ ಶೂಟ್ ಮಾಡಿದ್ದ. ಸೊ ಎಸ್, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಎಸ್, ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.